ಹಲೋ, ಗುಡ್ ಆಫ್ಟರ್ನೂನ್ ಟು ಆಲ್ ಆಫ್ ಯು. ಈಗ ನಾನೀಗ ಕಮಲಾ ಹರೀಸ್ US ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ಗೆ ನಿಂತಿದ್ದಾಳೆ, ಕಂಟೆಸ್ಟ್ ಮಾಡ್ತಾ ಇದ್ದಾಳೆ. ಅವಳ ಬಗ್ಗೆ ನಿಮಗೆ ತಿಳಿಸ್ಲಿಕ್ಕಿದ್ದೇನೆ. ಟ್ರಂಪಿನ ಕಾಂಪಿಟೆಂಟ್ ಅಗೇನ್ಸ್ಟ್ ಟ್ರಂಪ್. ಓಕೆ, ಈಗ ಅವಳ ಜಾತಕವನ್ನು ನೋಡೋಣ. ಜಾತಕವನ್ನು ನೋಡಿದಾಗ ನನಗೆ ಖುಷಿ ಆಗುವುದು ಯಾಕಂದರೆ ಅವಳದ್ದು ಲಗ್ನ ಮಿಥುನ ಲಗ್ನ, ನನ್ನದೇ ಲಗ್ನ. ಅಂದರೆ ನನ್ನ ಲಗ್ನ ಎರಡನೇ ಇವಳು ವೈಸ್ ಪ್ರೆಸಿಡೆಂಟು, ಈಗ ಪ್ರೆಸಿಡೆಂಟ್ಶಿಪ್ಪಿಗೆ ಕಂಟೆಸ್ಟ್ ಮಾಡಲಿಕ್ಕಿದ್ದಾಳೆ. ಇನ್ನೊಬ್ಬರು ರಷ್ಯನ್ ಪ್ರೆಸಿಡೆಂಟ್ ವ್ಲಾಡಿಮಿರ್ ಪುಟಿನ್, 7th October 1952. ಇವಳು 1964 ಅಕ್ಟೋಬರ್, ನೋಡಿ, October 20th. ನಂದು October 7, 1952. 7th October 1952 ಲೆನಿನ್ಗ್ರಾಡಲ್ಲಿ 9:00 ಹುಟ್ಟಿದವರು ವ್ಲಾಡಿಮಿರ್ ಪುಟಿನ್. ಈಸ್ ಅ ರಷ್ಯನ್ ಪ್ರೆಸಿಡೆಂಟ್. ಅಂದರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಸಮಯದಲ್ಲಿ ಹುಟ್ಟಿದವರು, ನನ್ನ ಡೇಟಿನಲ್ಲಿ ಹುಟ್ಟಿದವರು, ಅದೇ ತಿಂಗಳಲ್ಲಿ ಹುಟ್ಟಿದವರು ಎಲ್ಲ ಭಾಳ ಮೇಲ್ಮಟ್ಟಕ್ಕೆ ಹೋಗಿದ್ದಾರೆ. ನಾನು ಕೂಡ ಆಲ್ ಓವರ್ ವರ್ಲ್ಡ್ ಅಸ್ಟ್ರಾಲಜರ್ ಅಂತೇಳಿ ಹೇಳ್ಬೋದು. ಮಿಥುನ ಲಗ್ನದಲ್ಲಿ ಇವರಿಗೆ ನೋಡಿ ರಾಹು ಇದ್ದಾನೆ, ಲಗ್ನದಲ್ಲೇ ರಾಹು. ಅಂದರೆ ಭಯಂಕರ ಕಮ್ಯುನಿಕೇಟರ್, ಈಸ್ ಅ ಗುಡ್ ಕಮ್ಯುನಿಕೇಟರ್. ನೆಪ್ಚೂನ್, ಯುರಾನಸ್ 3ನೇ ಇದರಲ್ಲಿದ್ದಾನೆ. ಆಮೇಲೆ ವೀನಸ್ ಥರ್ಡ್ ಹೌಸಲ್ಲಿದ್ದರೂ ಕೂಡ ಗುಡ್ ಕ್ರಿಯೇಟಿವಿಟಿ ಎಲ್ಲ ಇರುತ್ತೆ. ಆಮೇಲೆ ಕಮ್ಯುನಿಕೇಷನ್ ಕೂಡ ಒಳ್ಳೆಯದಿರ್ತದೆ. ಯಾರು ಇವಳು ಅಂತ ಕೇಳಿದರೆ, ಶ್ಯಾಮಲಾ ಗೋಪಾಲನ್ ಅಂತೇಳಿ ಮೆಡ್ರಾಸಲ್ಲಿ ಇದ್ದಿದ್ರು. ಓಕೆ, ವಿಕಿಪೀಡಿಯಾದಲ್ಲಿ ನೀವು ನೋಡಿದರೆ ನಿಮಗೆ ಗೊತ್ತಾಗ್ತದೆ. ಡೊನಾಲ್ಡ್ ಹರೀಶ್ ಶ್ಯಾಮಲಾ ಗೋಪಾಲನ್ನ ವಿದ್ಯಾರ್ಥಿಯಾಗಿ ಮೀಟ್ ಆದರು. ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ ಬರ್ಕ್ಲಿ ಇನ್ 1962, ಬ್ಲ್ಯಾಕ್ ಸ್ಟೂಡೆಂಟ್ ಗ್ರೂಪ್. ಹರೀಸ್ ವಾಸ್ ಅನ್ ಎಕನಾಮಿಕ್ಸ್ ಡಾಕ್ಟರಲ್ ಸ್ಟೂಡೆಂಟ್ ಫ್ರಮ್ ಜಮೈಕಾ. ಯಾರೋ ಹರೀಸ್. ಗೋಪಾಲನ್ ಕೇಮ್ ಫ್ರಮ್ ಇಂಡಿಯಾ ಟು ಸ್ಟಡಿ ನ್ಯೂಟ್ರಿಷನ್ ಆ್ಯಂಡ್ endocrinology. Harish spoke Gopalan, who wasn't black but was welcomed by the group as a person of color, was intrigued by what she heard. ನೋಡಿ, ಅವಳು ಬ್ಲ್ಯಾಕ್ ಅಲ್ಲ, ಆಫ್ರಿಕನ್ ಥರ ಅಲ್ಲ, ಆದರೂ ಕೂಡ ಅವ ಕಲರ್ ಅಂತ ಹೇಳಿ ಬ್ಲ್ಯಾಕ್. ನಮ್ಮ ಇಂಡಿಯನ್ಸು ಬ್ಲ್ಯಾಕೆ. ಸೊ ಒಟ್ಟಾದರು ದ ಟೂ ಸೂನ್ ಬಿಕೇಮ್ ಸಮಥಿಂಗ್ ಆಫ್ ಎ ಪವರ್ ಕಪಲ್ in the civil rights movement on campus. So 1963 they married, and as a first daughter Kamala Harris born on 20th October 1964. Okay, next Maya 1967. ನೋಡಿ, ಆದರೆ ಮ್ಯಾರೇಜ್ ಫೌಂಡರ್ and couple separated and were divorced in 1972. ಮದುವೆನೂ ಆಯಿತು 63 9 ವರ್ಷ ನಂತರ ಡೈವರ್ಸು ಆಯಿತು. ಸೊ ಅದರಿಂದ ಮಕ್ಕಳನ್ನು ಹೆಚ್ಚಾಗಿ ತಾಯಿಯೇ ಬೆಳೆಸಿದರು. ಆದರೆ ವೀಕೆಂಡ್ಸಿಗೆ ಫಾದರ್ ಬಂದು ನೋಡ್ಕೊಂಡು ಹೋಗ್ತಿದ್ದ. ಆದರೆ ಈ ಕಮಲಾ ಹರೀಸ್ ನೋಡಿ, 2012 ರಾಹು ದಶ ಬಂತು. ಆಗ ಸೆನೆಟರ್ ಆದವಳು US ವೈಸ್ ಪ್ರೆಸಿಡೆಂಟ್ ಜೋ ಬೈಡನ್ ಪ್ರೆಸಿಡೆಂಟ್ ಆಗಿ ಇವಳನ್ನು, ಕಮಲಾ ಹ್ಯಾರಿಸನ್ನು ವೈಸ್ ಪ್ರೆಸಿಡೆಂಟ್ ಆಗಿ ತಗೊಂಡ. ಅಂದರೆ ಏನಾಯಿತು, 2024 ಎಲೆಕ್ಷನಿಗೆ ಅವಳಿಗೆ ಪ್ಲ್ಯಾಟ್ಫಾರ್ಮ್ ಕ್ಲಿಯರ್ ಆಯಿತು ಅಂತ. ಸಿ ನೆವರ್ ಥಾಟ್, ಬಟ್ ವೆನ್ ಜೋ ಬೈಡನ್ ಡ್ರಾಪ್ಡ್ ಔಟ್, ಹಿ ಸೆಡ್ ಐ ಆಮ್ ನಾಟ್ ಗೋಯಿಂಗ್ ಟು ಕಂಟೆಸ್ಟ್ ಅಂತ ಹೇಳಿ ಅವನು ಡ್ರಾಪ್ ಮಾಡಿದಾಗ ಕಮಲಾ ಹ್ಯಾರಿಸಿಗೆ ವೈ ಶುಡ್ ಐ ನಾಟ್, ಬಿಕಾಸ್ ಶಿ ಈಸ್ ಬಾರ್ನ್ ಆನ್ 1964, 36-24, 60 ವರ್ಷ. ಸೊ she actually
ಫೈಲ್ ದ ನಾಮಿನೇಷನ್. ಅದೆಲ್ಲ ಅಮೇರಿಕದ ಟೈಪ್ ಏನಂದರೆ, ನೀವು ಒಂದೊಂದು ಕ್ಷೇತ್ರದಲ್ಲಿ ಹೋಗಿ ಭಾಷಣ ಎಲ್ಲ ಬಿಗಿಬೇಕಾಗತ್ತೆ. ಅವ್ರದ್ದು ವೋಟಿಂಗ್ ಸಿಸ್ಟಮ್ ಎಲ್ಲ ಇರುತ್ತೆ, ಅದೆಲ್ಲ ಇರ್ತದೆ. ಓಕೆ, ಐ ಡೋಂಟ್ ನೋ ಅಟ್ ಪ್ರೆಸೆಂಟ್ ವಾಟ್ ಈಸ್ ದಟ್ ವೋಟಿಂಗ್ ಪರ್ಸೆಂಟೇಜ್ ಆ್ಯಂಡ್ ಆಲ್. However, I am mainly concerned about her horoscope. ಓಕೆ, ಏನಿದೆ ಅಂತ ನಾವು ನೋಡೋಣ. ಇವಳ ಇದರಲ್ಲಿ ನೋಡಿ, ನಾನು ಜನ್ಮ ನಕ್ಷತ್ರ ಆಶ್ಲೇಷ ನಕ್ಷತ್ರ, ಮೂನ್ ಎಲ್ಲಿದ್ದಾನೆ? ಮೂನ್ ಇರೋದು ಮೇಷದಲ್ಲಿ, ಅಶ್ವಿನಿ ನಕ್ಷತ್ರ, ಸಾರಿ, ಮೂನ್ ಅಶ್ವಿನಿ ನಕ್ಷತ್ರದಲ್ಲಿದ್ದಾನೆ. ಓಕೆ, ಮೂನ್ ಅಶ್ವಿನಿ ನಕ್ಷತ್ರದಲ್ಲಿದ್ದರೆ ಮಂಗಲ್ ಇಂಪಾರ್ಟೆಂಟ್. ಓಕೆ, ಮೂನ್ ಅಶ್ವಿನಿ ನಕ್ಷತ್ರದಲ್ಲಿದ್ದರೆ ನೋಡಿ, ಮೂನ್ ಅಶ್ವಿನಿ ನಕ್ಷತ್ರ ಮೇಷರಾಶಿಯಲ್ಲಿ. ಸೊ ಯು ಮೇಕ್ ಇಟ್ ಆಸ್ ಅಸೆಂಡೆಂಟ್, ರೊಟೇಟ್ ಚಾರ್ಟ್ ಟು ಮೂನ್. ಆವಾಗ ಸನ್ ಡೆಬಿಲಿಟೇಟೆಡ್ ಆಯಿತು. ಸನ್ ಆ್ಯಂಡ್ ಮರ್ಕ್ಯುರಿ ಡೆಬಿಲಿಟೇಟೆಡ್. 9th ಹೌಸ್ ಕೇತು, 3rd ಹೌಸ್ ರಾಹು, ಜಮಿನಿಯಲ್ಲಿ ರಾಹು. ಜಮಿನಿ ಆ್ಯಂಡ್ ಟಾರಸ್ ರಾಹು ಇದ್ದರೆ ಎಕ್ಸಾಲ್ಟೆಡ್ ರಾಹು ಅಂತ ಕರಿತೇವೆ. ಓಕೆ, 3rd ಹೌಸ್ ಈಸ್ ಫಾರ್ ಕಮ್ಯುನಿಕೇಶನ್ ಆಲ್ಸೋ. ಸೊ ನೋಡಿ, ಜುಪಿಟರ್ ಸಿಟಿಂಗ್ ಇನ್ ದಿ 2nd ಈಸ್ ಆಲ್ಸೋ retrograde. Saturn sitting in the 11th house, house of profit. See the beauty. Okay, now you take Mesha as ascendant. ಇದನ್ನು ನೀವು ಲಗ್ನವಾಗಿ ತೆಗೆದುಕೊಂಡಾಗ ಬೃಹಸ್ಪತಿ ಕುಟುಂಬ ಸ್ಥಾನ ಧನಸ್ಥಾನದಲ್ಲಿದ್ದಾನೆ, ರಾಹು 3ನೇ ಮನೆಯಲ್ಲಿದ್ದಾನೆ ಲಗ್ನ, ಮಂಗಲ್ 4ನೇ ಮನೆಯಲ್ಲಿ ಆಶ್ಲೇಷ ನಕ್ಷತ್ರ, ವೀನಸ್ ಪಂಚಮ ಸ್ಥಾನ ಪೂರ್ವ ಪುಣ್ಯ ಸ್ಥಾನದಲ್ಲಿ ಲಿಯೋ ಸಿಂಹರಾಶಿ, 6ನೇ ಮನೆ ಖಾಲಿ, ಸಪ್ತಮದಲ್ಲಿ ಗುರು ಬುಧ ಸೂರ್ಯ ಮತ್ತು ಬುಧಾದಿತ್ಯ ಯೋಗ. ಆದರೆ ಸೂರ್ಯ ಡೆಬಿಲಿಟೇಟೆಡ್. ದಟ್ ಮೀನ್ಸ್ ಕಮಲಾ ಹ್ಯಾರಿಸ್ ಈಸ್ ಡಿಮಾಂಡೆಡ್ ಬೈ ಎವ್ರಿ ಒನ್. ಸಿ ಈಸ್ ವೆಲ್ ಪಾಪ್ಯುಲರ್ ಅಂತ ಹೇಳ್ಬೋದು. ಸಿ ಸನ್ ಎಕ್ಸಾಲ್ಟೆಡ್ ಇದ್ರೆ ಏನಾಗುತ್ತೆ ಅಂದರೆ ಅಥಾರಿಟೇಟಿವ್ ಅಂತ ಹೇಳ್ತೇವೆ. ಮೂನ್ ಅಶ್ವಿನಿ ನಕ್ಷತ್ರ ಕೂಡ ದೇ ಆರ್ ಯೂಸಿಂಗ್ ದೇರ್ ಬ್ರೈನ್. ಓಕೆ, ಮೂನ್ ಉಚ್ಚಾರೋಹಿ ಮೂನ್, नेक्स्ट हाउस है वृषभ. दैट मीन्स इट ಈಸ್ ಬೆನಿಫಿಷಿಯಲ್. ಮೂನ್ ಈಸ್ ಬೆನಿಫಿಷಿಯಲ್, ಈಕ್ವಲೆಂಟ್ ಟು ಸನ್ ಅಂತ ಹೇಳ್ಬೋದು ನಾವು. ಆಮೇಲೆ 10th ಹೌಸ್ ಲಾರ್ಡ್ ಈಸ್ ಸ್ಯಾಟರ್ನ್ ಸಿಟಿಂಗ್ ಇನ್ 11. ನೋಡಿ, ಪ್ರೊಫೆಷನಲ್ ಲಾರ್ಡ್ ಈಸ್ ಸಿಟಿಂಗ್ ಇನ್ 11th. ನೌ ಆಲ್ಸೋ ಫಾರ್ ಯುವರ್ ಇನ್ಫಾರ್ಮೇಷನ್, ಸ್ಯಾಟರ್ನ್ ಈಸ್ ಟ್ರಾನ್ಸಿಟ್, ಸ್ಯಾಟರ್ನ್ ಈಸ್ ಇನ್ ಕುಂಭ ಓನ್ಲಿ. ಅಂದರೆ ಏನಾಯಿತು, ಟಿಲ್ ಮಾರ್ಚ್ 2025 ಸಿ ಹ್ಯಾಸ್ ಗಾಟ್ ಲಕ್ಕಿ ಸ್ಯಾಟರ್ನ್. ಅರ್ಥ ಆಯ್ತಾ ನಿಮಗೆ? ಅವಳೀಗ ಕಂಟೆಸ್ಟ್ ಮಾಡ್ತಾ ಇರೋದು ಪ್ರೆಸಿಡೆಂಟ್ಶಿಪ್ಪಿಗೆ. ರಾಹು ಈಸ್ ಇನ್ 3rd ಹೌಸ್ ಮೀನ್ಸ್ ಡ್ಯೂರಿಂಗ್ ರಾಹು ಪೀರಿಯಡ್ ಲೆಟ್ ಅಸ್ ಸಿ ದಶಾ ವಂಶೋತ್ರಿ. ಓಕೆ, ರಾಹು ನೋಡಿ 2012 ಜುಲೈ ಇಂದ 30th ರಾಹು ದಶಾ. ಅಂದರೆ ರಾಹು ಇಸ್ ಇನ್ ಎಲ್ಲಿ? 3rd ಹೌಸ್. ಸೆನೆಟರ್ ಆದ್ದು ರಾಹು ದಶದಲ್ಲಿ, ವೈಸ್ ಪ್ರೆಸಿಡೆಂಟ್ ಆದ್ದು ರಾಹು ದಶದಲ್ಲಿ. ಅಂದ್ರ ಮೇಲೆ ಕಣ್ಣು ಮುಚ್ಕೊಂಡು ನೀವು ಹೇಳ್ಬೋದು,
ಅಗೇನ್ ಸಿ ವಿಲ್ ಬಿಕಮ್ ಪ್ರೆಸಿಡೆಂಟ್. ನಾನು ಯಾವುದೋ ಕುಂಡಲಿ ಪ್ರಕಾರ. ಓಕೆ, ಈಗ ಇದನ್ನು ನೀವು ಮಾರ್ಕ್ ಮಾಡಿದರೆ ನೋಡಿ, ದಿಸ್ ವಿಲ್ ಬಿಕಮ್ ಪ್ರೆಸೆಂಟ್. ಇಲ್ಲಿ ಈಗ ಯಾವುದು, ನಾನೀಗ ಇಲ್ಲಿ ಹೋಗೋಣ. ಓಕೆ, ಸೊ ಐ ವಿಲ್ ಮೇಕ್ ದಿಸ್ ಆಸ್, ಇದನ್ನು ಕಾಪಿ ಮಾಡ್ತೇನೆ ನಾನು. ಐ ಕಾಪಿ ದಿಸ್, okay, I will take here, delete it, then yes ಮಾಡಿದ್ನಾ. ಈಗ ಇದನ್ನು ನಾನು ಪ್ರೆಸೆಂಟ್, future, past. This is Shuddhi. This is Siddhi. This is Vriddhi. Siddhi is nothing but tomb. Gori. Shuddhi andre womb. ತಾಯಿಯ ಗರ್ಭ ಅಂದರೆ ತಾಯಿಯ ಗರ್ಭಕೋಶದಲ್ಲಿ ಮಕ್ಕಳು ಪೀಸ್ಫುಲ್ ಆಗಿರ್ತಾರೆ, ಶಾಂತಿಯಿಂದಿರ್ತಾರೆ. ಅದೇ ಗೋರಿಯಲ್ಲಿ ಟಾಮ್, ಗೋರಿಯಲ್ಲಿ ಹೆಣ ಇರುತ್ತೆ ಅಂದರೆ ಶಾಂತಿ. ಆದರೆ ನಯ ಜನ್ಮ, ಹೊಸ ಜನ್ಮಕ್ಕೆ ನಾಂದಿ. ಈಗ ಪ್ರೆಸೆಂಟಲ್ಲಿ ಯಾವುದೆಲ್ಲ ಗ್ರಹಗಳಿದೆ? ಚಂದ್ರ, ಗುರು, ರಾಹು. ಪ್ರೆಸೆಂಟಲ್ಲಿ ಚಂದ್ರ, ಗುರು, ರಾಹು. ಓಕೆ, ರಾವಿನ ದಶೆ ನೀವು ನೋಡಿದ್ದೀರಾ. ಓಕೆ, ಮೂನ್ ದಶ 1995 to 2000. ಈಗ ಲೆಟ್ ಅಸ್ ಸಿ ದಶ. ಫಸ್ಟ್ ದಶ ಯಾವುದು ನೋಡೋಣ? ಕೇತು ದಶ ನೋಡಿ. ಕೇತು 64ರಿಂದ 69 ಕೇತು ದಶ. ಓಕೆ, ಲೆಟ್ ಅಸ್ ಸಿ. 64ರಿಂದ 69 ಕೇತು ಫಸ್ಟ್. ಸೂರ್ಯ ಸೆಕೆಂಡ್ ಯಾವುದು? ವೀನಸ್ 69 to 89. ಥರ್ಡ್ ಯಾವುದು? ಸೂರ್ಯದಶ 89 to 95. ಫೋರ್ತ್ ಯಾವುದು? ಮೂನ್ ದಶ 95 to 2005. ಫಿಫ್ತ್ ಯಾವುದು? ಮಂಗಲ್ ದಶ 2005 to 2012. ಆಮೇಲೆ ರಾಹು ದಶ 2012 to 2030. ದಿಸ್ ಇಸ್ ದ ಬ್ಯೂಟಿಫುಲ್ ದಶ ಫಾರ್ ಹರ್. 6. 7 ಯಾವುದು? ಜುಪಿಟರ್ ದಶ 2030-46. 8 ಯಾವುದು? ಶನಿ ದಶ ನೋಡಿ 2046 and 65 ಶನಿ ದಶ. ಇದರಲ್ಲಿ ಅವಳು ಭಯಂಕರ ಬ್ಯೂಟಿಫುಲ್ ಆಗಿ, ಯಾಕಂದರೆ ಪಾಸ್ಟಿಗೆ ಸೇರ್ತದೆ. ಶನಿ 11ನೇ ಮನೆ ಅಲ್ವಾ ನೋಡಿ, ಶನಿ 11ನೇ ಮನೆಯಲ್ಲಿದ್ದಾನೆ. ಸೊ ಇಟ್ ಗೋಸ್ ಟು ಪಾಸ್ಟ್. ಸೊ ನಾನೀಗ ಇದನ್ನು ಡಿಲೀಟ್ ಮಾಡ್ತೇನೆ. ಓಕೆ, ಇದನ್ನು ಕಾಪಿ ಮಾಡ್ತೇನೆ. ಸೇಮ್ ಐ ವಿಲ್ ಕಾಪಿ ಹಿಯರ್. ಸಾರಿ, ಇದನ್ನೇ ಕಾಪಿ ಮಾಡೋಣ. ವೈ ಶುಡ್ ಐ? ಕಾಪಿ ಹಿಯರ್.
ಪೇಸ್ಟ್. ಈಗ ನಿಮಗೆ ಈಸಿ ಆಯಿತಾ? ಸೊ ಫಸ್ಟು ದಶ ಪ್ರೆಸೆಂಟ್ ಮೂನ್ ಜುಪಿಟರ್ ರಾಹು. ಪ್ರೆಸೆಂಟಲ್ಲಿ ಮೂನ್ ಜುಪಿಟರ್ ರಾಹು ನೋಡಿ, ಮೂನ್ ಜುಪಿಟರ್ ರಾಹು. ಸೊ ರಾಹು ದಶ 2012-30 ಅಂದರೆ ಪ್ರೆಸೆಂಟಲ್ಲಿ ಇರುವಂಥ, ಇನ್ನು ಮಂಗಲ್ ಕೂಡ ಇದ್ದಾನೆ, ಸಾರಿ ಮಂಗಲ್, ಮಾರ್ಸ್ ದಶ ಎಷ್ಟಕ್ಕೆ ನೋಡಿ, ಮಾರ್ಸ್ ದಶ 2005-2012, ರಾಹು ದಶ 2012-2030, ಜುಪಿಟರ್ ದಶ 2030-2046. ಇದೆಲ್ಲ ಪ್ರೆಸೆಂಟ್ ಪೀರಿಯಡ್. ಮೂನ್ ದಶ ಈಸ್ ಆ್ಯಕ್ಚುಲಿ 1995-2005. ಓಕೆ, ಅಂದರೆ ವಾಟ್ ಎವರ್ ದ ಪ್ಲ್ಯಾನೆಟ್ಸ್ ಶೋಯಿಂಗ್ ದಶಾ, ಓಕೆ, ಇದನ್ನು ಸ್ವಲ್ಪ ಕಡಿಮೆ ಮಾಡೋಣ, ಸೊ ದಟ್ ಲೆಟ್ ಇಟ್ ಕಮ್ ಟು ಅವರ್ ಇನ್ನೂ ಬರಬೇಕು. ಓಕೆ, ನಾವು ಐ ವಿಲ್ ಟೇಕ್ ದಿಸ್ ಲಿಟ್ಲ್ ಬಿಟ್. ಎಸ್, ದಶ ಈಗ ನೋಡಿ, ಈಗ ಕರೆಕ್ಟ್ ಇದೆ. 1, 2, 3 ವೀನಸ್, 2, 3 ಸನ್, 1 ಕೇತು, ಮೂನ್ 4, ರಾಹು 3. ರಾವಿಲಿ 6 ಅಂತ ಹಾಕಿದ್ದೇನೆ, ಇದು ಆ್ಯಕ್ಚುಲಿ ರಾಹು 3 ಬರ್ತದೆ. 1, 2, 3 69 ನೋಡಿ, ಇದು 3 ಬರ್ತದೆ, ಕರೆಕ್ಟ್. 95 69 4, ಇದು 4 ಬರೋದಿಲ್ಲ, ಮೂನ್ 4 ಬರೋದಿಲ್ಲ. ಓಕೆ, ಚೇಂಜ್ ಆಗುತ್ತೆ. ಮೂನ ಚೇಂಜ್ ಮಾಡ್ತಾನೆ. ಮೂನ್ ದಶ ಇನ್ನು ಮೂನ್ ದಶ 95-2005, ದೆನ್ 2005 ಟು ಮಾರ್ಚ್ ದಶ 2012. ಆಮೇಲೆ ಎಷ್ಟಾಯಿತು, 1 ಆಯಿತು ಇದು. ಆಮೇಲೆ ಎರಡನೇದು 69-89, ಮೂರನೇದು 89 ಟು, ಇದು ಮೂರನೇದು 95. ಸೊ ನಾಲ್ಕನೇದು 95 ಟು, ಇದು 4, 2005. ಆಮೇಲೆ ರಾಹು. ಓಕೆ, ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಇದು ನಾನು 1960 ಕೇತು 64-69, ಸೂರ್ಯ ಆಯಿತಾ 69 ಟು ಶುಕ್ರ 69-89, ಎರಡನೇದು 89-95 ಸೂರ್ಯ, 95-2005 ಚಂದ್ರ, ಆ್ಯಂಡ್ ರಾಹು 2005 ಮಾರ್ಚ್ 2005-2005 6 ರಾಹು. ಸೊ ಪ್ರೆಸೆಂಟ್ ಪೀರಿಯಡಲ್ಲಿ ನಿಮಗೆ ಯಾವ್ದು ಬರ್ತದೆ, ಚಂದ್ರ, ಗುರು ಮತ್ತು ರಾಹು. ಮಂಗಲ್ ಆಲ್ಸೋ ಎಸ್ ಪ್ರೆಸೆಂಟ್ ಪೀರಿಯಡಲ್ಲಿ ಇದ್ದಾನೆ. ಶುಕ್ರ ಪ್ರೆಸೆಂಟ್ ಪೀರಿಯಡಲ್ಲಿ ಬರೋದಿಲ್ಲ. ಶುಕ್ರ ಬರೋದು ಫ್ಯೂಚರ್, ಸೂರ್ಯ ಫ್ಯೂಚರ್ ನೋಡಿ,
ಸೂರ್ಯ ಫ್ಯೂಚರ್, ಬುಧ ಫ್ಯೂಚರ್. ಆಮೇಲೆ ಫಾಸ್ಟಲ್ಲಿ ಕೇತು ಮತ್ತು ಶನಿ. ಶನಿ ದಶದಲ್ಲಿ ಅವಳು ಮೇಲ್ಗಡೆ ಹೋಗಿ ಕೂತ್ಕೊಳ್ತಾಳೆ. ಅಂದರೆ ಸಿ ಈಸ್ ಈಟಿಂಗ್, ಸಿಟ್ಟಿಂಗ್ ಆ್ಯಂಡ್ ಈಟಿಂಗ್. ಹೌದಾ? ಎಷ್ಟು ಚೆನ್ನಾಗಿದೆ ನೋಡಿ, ಬ್ಯೂಟಿಫುಲ್. ಶುದ್ಧಿ ಅಂದರೆ ಏನು? ಈಗ ಅಶ್ವಿನಿ ನಕ್ಷತ್ರ 4 ಡಿಗ್ರಿ 17 ನಿಮಿಷದಲ್ಲಿದೆ. ಅದೇ ರೀತಿ ಈ ಕಟಕದಲ್ಲಿ 4 ಡಿಗ್ರಿ 17 ನಿಮಿಷದಲ್ಲಿ ಯಾವ ನಕ್ಷತ್ರ? ಆಶ್ಲೇಷ ಬರ್ತದೆ. ಆಶ್ಲೇಷ ನಕ್ಷತ್ರ ಶುದ್ಧಿ. ಟ್ರಾನ್ಸಿಟ್ ಮೂನ್ ಯಾವಾಗ 4 ಡಿಗ್ರಿ 17 ನಿಮಿಷಕ್ಕೆ ಕ್ರಾಸ್ ಆಗ್ತಾನೋ ಅಲ್ಲಿ ಭಾಳ ಒಳ್ಳೆಯದಾಗ್ತದೆ. ಅದೇ ರೀತಿ ವೃದ್ಧಿ 4 ಡಿಗ್ರಿ 26 ನಿಮಿಷ ಚಿತ್ತ ಅಲ್ಲೇ ಇದೆ ನೋಡಿ. ಸೂರ್ಯ ಈಸ್ ಗಿವಿಂಗ್ ಗುಡ್ ರಿಸಲ್ಟ್ಸ್. ಸಿದ್ಧಿಯಲ್ಲೂ ಅದೇ ಥರ 4 ಡಿಗ್ರಿ 26 ನಿಮಿಷ. ಓಕೆ, ಸೊ ನೀವು ಅದು ಕೌಂಟ್ ಮಾಡಿ. ಒಂದೊಂದು ನಕ್ಷತ್ರದಿಂದ 10 ನೋಡಿ. ಆಶ್ಲೇಷ, ಅಶ್ವಿನಿ, ಭರಣಿ, ಕೃತಿಕ, ರೋಹಿಣಿ, ಮೃಗಶಿರ, ಆದ, ಪುನಸ, ಪುಷ್ಯ. ಆಶ್ಲೇಷ, ಮಗ, ಉಬ್ಬ, ಉತ್ತರ, ಹಸ್ತ, ಚಿತ್ತ. ಇಲ್ಲಿ ಆಶ್ಲೇಷ ಬರುತ್ತೆ ನೋಡಿ. ಅಶ್ವಿನಿ, ಭರಣಿ, ಕೃತಿಕ, ರೋಹಿಣಿ, ಮೃಗಶಿರ, ಆದ, ಪುನಸ, ಪುಷ್ಯ, ಆಶ್ಲೇಷ 9ನೇ ನಕ್ಷತ್ರ. ಅಶ್ವಿನಿ, ಭರಣಿ, ಕೃತಿಕ, ರೋಹಿಣಿ, ಮೃಗಶಿರ, ಆರ್ಧ, ಪುನರ್ವಸು, ಪುಷ್ಯ, ಆಶ್ಲೇಷ. ಆಶ್ಲೇಷದಿಂದ ಮತ್ತೆ ಆಶ್ಲೇಷ, ಮಗ, ಹುಬ್ಬ, ಉತ್ತರ, ಹಸ್ತ, ಚಿತ್ತ. ಸ್ವಾತಿ, ವಿಶಾಖ, ಅನುರಾಧ. ಓಕೆ, ಸೊ ಯು ಹ್ಯಾವ್ ಟು ಕೌಂಟ್ ದೋಸ್ ಸ್ಟಾರ್ಸ್ ಟು ಗೆಟ್ ಶುದ್ಧಿ, ವೃದ್ಧಿ, ಸಿದ್ಧಿ. But my main concern is her election. She is 100% she is going to win. ಈಗ ದಶಾಂಶ ನೋಡ್ಬೋದು. ದಶಾಂಶದಲ್ಲಿ ಕೂಡ ಏನಿದೆ, ಯು ಕ್ಯಾನ್ ಸಿ ದಶಾಂಶ. ಸಿ ಕೇತು, ರವಿ 10th house. ಓ ಮೈ ಗಾಡ್. ಓ ಇದು ಬೇರೆಯವರು, ಸಾರಿ, ಕಮಲಾ ಹರೀಸ್ ಅಲ್ಲ ಇದು. ಕಮಲಾ ಹರೀಸ್ ಲಗ್ನದಿಂದ 10ನೇ ಮನೆ ಶುಕ್ರ ಈಸ್ ಇನ್ 7th house. Venus is coming. ರವಿ ಎಲ್ಲೋದ? ರವಿ ಈಸ್ ಇನ್ 2nd house. ಚಂದ್ರ ವರ್ಗೋತ್ತಮ ಇಲ್ಲ, ಚಂದ್ರ ಅಶ್ವಿನಿ. ರಾಶಿಯಲ್ಲಿ ಚಂದ್ರ ಪೂರ್ವ ಪಾಲ್ಗುಣಿ ನಕ್ಷತ್ರ ಅಂತಿದೆ. ಓ 20 ಹಾಕಿರಬೇಕು, ಇದು 30 ಹಾಕಿದ್ದೇನೆ, ಮಿಸ್ಟೇಕ್. 20th ನೋಡಿ, ಎಷ್ಟು ತಪ್ಪಾಗತ್ತೆ ನೋಡಿ. ಇದೆಲ್ಲ ನೋಡ್ಬೇಕು ಆ್ಯಕ್ಚುಲಿ, ಇಲ್ಲ ಅಂದರೆ ಅಷ್ಟೇ. ಓಕ್ಲ್ಯಾಂಡ್, ಕ್ಯಾಲಿಫೋರ್ನಿಯಾ. ಎಸ್ ನೋಡಿ, ಇದು ಕರೆಕ್ಟ್. ಅಶ್ವಿನಿ ನಕ್ಷತ್ರ. ಸೊ ದಶಾಂಶ ಈಗ ನೋಡೋಣ. ದಶಾಂಶದಲ್ಲಿ ನೋಡಿ, ಲಗ್ನದಿಂದ 10ನೇ ಮನೆ ಖಾಲಿ, ಚಂದ್ರ ಇಸ್ ಇನ್ ಅಷ್ಟಮ ಸ್ಥಾನ. ರಾಹು 9th house, ಗುಡ್. ಇಯರ್ ದಶಾಂಶದಲ್ಲಿ ಅಷ್ಟಮ ಸ್ಥಾನ ಚಂದ್ರ. ಓಕೆ, ಷಷ್ಠ್ಯಾಂಶದಲ್ಲಿ ಲಗ್ನದಿಂದ 10ನೇ ಮನೆ ರವಿ ಭಾಗ್ಯಕ್ಕೆ ಹೋದ, ದಟ್ಸ್ ಗುಡ್. ಇಲ್ಲಿ ಲಗ್ನದಲ್ಲಿ ರಾಹು 10ನೇ ಮನೆ, ಗುರು ಲಾರ್ಡ್ ಅಧಿಪತಿ ಗುರು ಈಸ್ ಇನ್ 12th ಬಟ್ ರೆಟ್ರೋ. ಗುರು ಎಷ್ಟು ಡಿಗ್ರಿ? 0 ಡಿಗ್ರಿ. ಓ, ಕೃತಿಕ 2.
ಭಾವಕುಂಡಲಿಯಲ್ಲಿ ಗುರು ಅಲ್ಲೇ ಇದ್ದಾನೆ. ಅಶ್ವಿನಿ ನಕ್ಷತ್ರ ನೋಡಿ, ಇಲ್ಲಿ ತಪ್ಪಾಗಿದೆ. ಸೊ ಅದನ್ನು ಈಗ ಕರೆಕ್ಟ್ ಮಾಡಿದ್ದಾನೆ. ಓಕ್ಲ್ಯಾಂಡ್, ಕ್ಯಾಲಿಫೋರ್ನಿಯಾ. ಓಕೆ, ದಟ್ಸ್ ಆಲ್. ಇಲ್ಲಿಗೆ ನಾನು ನಿಲ್ಲಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್.